ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಶಿವಕುಮಾರ್. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಸೊ ನಾವು ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ದೇವಿಗೆ ಯಾವ ರೀತಿ ಅಲಂಕಾರ ಮಾಡಿದ್ವಿ ಅಂತ ಈ ಒಂದು ವಿಡಿಯೋಲಿ ತೋರಿಸಿದ್ದೀನಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ, ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್. ಸೊ ವಿಡಿಯೋ ತನಕ ನೋಡಿ. ಇವಾಗ ಮಳೆಗಾಲ ಇರೋದ್ರಿಂದ ಸಂಜೆ ಮೇಲೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿದ್ವಿ. ಹಬ್ಬ ಇರೋದ್ರಿಂದ ಮಾರ್ಕೆಟಲ್ಲಿ ತುಂಬಾ ರಶ್ ಇತ್ತು. ಇನ್ನು ಹೂವು ಹಣ್ಣು ಇವೆಲ್ಲ ರೇಟ್ ಕೇಳ್ತಿದ್ದೆ, ತುಂಬಾ ಸುಸ್ತಾಗಿ ಹೋಗ್ಬಿಡಬೇಕು, ಅಷ್ಟೊಂದು ರೇಟು. ಸೊ ಏನು ಮಾಡಲಿಕ್ಕಾಗಲ್ಲ, ವರ್ಷಕ್ಕೊಂದು ಹಬ್ಬ ಅಲ್ವಾ, ಆಚರಿಸಲೇಬೇಕು. ಕೆಲವೊಂದು ಶಾಪ್ಸಲ್ಲೆಲ್ಲ ಲಕ್ಷ್ಮಿ ಮುಖವಾಡ ನೋಡಿದ್ವಿ, ತುಂಬಾ ಚೆನ್ನಾಗಿ ಕಸ್ಟಮೈಸ್ ಕೊಟ್ಟಿರೋ, ಅಂದರೆ ಆರ್ಡರ್ ಕೊಟ್ಟಿರೋದು ಇದು. ಅಂದರೆ ಯಾವ ರೀತಿ ಫೇಸಿಗೆ ತಕ್ಕಂತೆ ಅಲಂಕಾರ, ಹಾಗೆ ಜ್ಯುವೆಲರಿ ಯಾವ ಥರ ಸೆಟ್ ಮಾಡಬೇಕು ಅಂತ ಶಾಪಲ್ಲಂತೂ ತುಂಬಾ ಚೆನ್ನಾಗಿ ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇನ್ನು ಮಾರ್ಕೆಟಿಂದ ಹೂವು ಹಣ್ಣು ಇವೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಸೊ ಹಬ್ಬ ಅಂದಮೇಲೆ ಈ ಮನೆಯಲ್ಲಿ ಇನ್ನೂ ತುಂಬಾ ಕೆಲಸ ಇರುತ್ತೆ ಅಲ್ವಾ, ಎಕ್ಸ್ಪೆಷಲಿ ದೇವ್ರ ಮನೆ ಮಾಡ್ಕೋಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ. ನಾವು ಪ್ರತಿ ವರ್ಷ ಲಕ್ಷ್ಮಿನ, ಅಂದರೆ ಅಮ್ಮನವರ ನಾವು ದೇವ್ರ ಮನೆಯಲ್ಲೇ ಕೂರಿಸೋದು. ನಮ್ಮ ದೇವ್ರ ಮನೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಲಕ್ಷ್ಮಿನ ನಾವು ಅಲ್ಲೇ ಕೂಣಿಸ್ತೀವಿ. ಸೊ ಸಿಂಪಲಾಗಿ ಕೂಣಿಸೋದ್ರಿಂದ ನಮಗೆ ಕಂಫರ್ಟಬಲ್ ಇರುತ್ತೆ. ಇನ್ನು ಪೂಜೆಗೆ ಕೆಲವೊಂದು ಬೆಳ್ಳಿ ಸಾಮಾನೆಲ್ಲ ನೀಟಾಗಿ ಈ ಥರ ತೊಳೆದು ಒರೆಸಿ ಎತ್ತಿಟ್ಕೋತಿದ್ದೀವಿ. ಬೆಳ್ಳಿ ಸಾಮಾನುಗಳಿಗೆ ಯಾವುದೇ ರೀತಿ ಕೆಮಿಕಲ್ ಪೌಡರ್ ಪ್ರಾಡಕ್ಟ್ನ ನಾವು ಯೂಸೇ ಮಾಡಿಲ್ಲ. ಇದು ಹುಣಸೆಹಣ್ಣು ಮತ್ತು ಸಬೀನ ಹಾಕಿ ತಿಕ್ಕೋದ್ರಿಂದ ನೋಡಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಸ್ಯಾರಿಯೆಲ್ಲ ನೀಟಾಗಿ ಪಿನ್ ಮಾಡಿ ಸ್ಟ್ಯಾಂಡಿಗೆ ಈ ಥರ ಕಳಶಕ್ಕೆ ನೀಟಾಗಿ ಸುತ್ತಿ ರೆಡಿ ಮಾಡ್ಕೊಂಡ್ವಿ. ಸೊ ಪಿನ್ನೆಲ್ಲ ಮಾಡಿ ಇಟ್ಕೊಂಡ್ವಿ. ನಾನು ಕಳಶಕ್ಕೆ ಏನು ಬೇಕು ನೀಟಾಗಿ ತೆಂಗಿನಕಾಯಿಗೆ ಅರಿಶಿನ ಮತ್ತು ಈ ಥರ ಎಲ್ಲ ನೀಟಾಗಿ ಉಜ್ಜಿ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಿದ್ದೀನಿ. ನಾವು ಎಷ್ಟೇ ಬೇಗ ಕೆಲಸ ಮಾಡಿದ್ರು ನೋಡಿ, ದೇವ್ರ ಮನೆ ಪೂಜೆ ಅಂತ ನಾವು ಬೇಗ ಹೋಗೋದೇ ಗೊತ್ತಾಗೋದಿಲ್ಲ. ಟೈಮು ಆಲ್ಮೋಸ್ಟ್ 2-2:30 ಆಗೋಗ್ಬಿಟ್ಟಿತ್ತು. ಈ ಥರ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ. ಸೊ ಇವಾಗ ಲೇಟ್ ಆಗಿಬಿಟ್ರೆ ಆಮೇಲೆ ಬೆಳಗ್ಗೆ ಫ್ರೆಶ್ ಆಗಿದ್ದು ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮುಖವಾಡ ಮಾತ್ರ ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಮಿಕ್ಕಿದೆಲ್ಲ ಏನೇನಿದೆಯೋ ಸಣ್ಣ ಪುಟ್ಟ ಎಲ್ಲ ಮುಗಿಸ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ, ಅಂದರೆ ಶುಕ್ರವಾರದ ವ್ಲಾಗ್, ಹಬ್ಬದ ದಿನದ ವ್ಲಾಗ್. ನಾನು ಆಗಲೇ ಹೇಳ್ದಂಗೆ ನೈಟ್ ತುಂಬಾ ಲೇಟ್ ಆಗೋಯಿತು ಮಲಗೋಷ್ಟರಲ್ಲಿ. ಮತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿ ಮನೆಗೆ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ಈ ರೀತಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡ್ವಿ. ನನಗೆ ಅಡುಗೆ ಮನೆ ಕೆಲಸ ಇರೋದ್ರಿಂದ ಅಲ್ಲೂ ಸಹ ಅಡುಗೆ ಎಲ್ಲ ತಯಾರಿ ಮಾಡ್ಕೋಬೇಕಾಗಿತ್ತು. ದೇವಿಗೆ ಅಲಂಕಾರ ಮಾಡಿದ್ವಿ. ಸೊ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಖಂಡಿತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಏನಂತ ಹಬ್ಬದ ಅಡುಗೆ ಅಂತಂದರೆ 2 ಥರದ ಪಲ್ಯ, ಹೋಳಿಗೆ, ಚಿತ್ರಾನ್ನ, ರೈಸ್ ಐಟಮ್ಮು, ಒಬ್ಬಟ್ಟು ಸಾಂಬಾರು,
ಆಮೇಲೆ ವಡೆ ಮಾಡಿದ್ವಿ. ಕಾಳುಳ್ಳಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ ನನ್ನ ಸಿಸ್ಟರು, ಅದಂತೂ ಸೂಪರಾಗಿತ್ತು. ಸೊ ಈ ರೀತಿ ಇತ್ತು ಹಬ್ಬದ ಊಟ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗೆ ಈವ್ನಿಂಗು ಇನ್ನು ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರೆಲ್ಲ ಬರ್ತಾರೆ. ಅವರಿಗೆಲ್ಲ ಹೂವು, ಬಳೆ, ಅರ್ಶಿನ ಈ ಥರ ತಾಂಬೂಲ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಸಂಜೆ ಮೇಲೆ ಎಲ್ಲರ ಮನೆಗೂ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದು ಬರೋಣ ಅಂತ. ಇನ್ನು ಸಂಜೆ ಮೇಲೆ ಎಲ್ಲ ಮುತ್ತೈದೆಯರು ಬಂದು ಅರ್ಶಿನ ಕುಂಕುಮ ತೊಗೊಂಡೋದ್ರು. ನಾವು ಎಲ್ಲರ ಮನೆಗೆ ಒಂದು 4-5 ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಸೊ ಈ ರೀತಿ ಇತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನು. ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮುಂದಿನ ಕಂಟೆಂಟೊಂದಿಗೆ ಮತ್ತೊಂದು ವೀಡಿಯೋಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.